ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ರೋಮಾಪತ್ರಿಕೆ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8. ರೋಮಾಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು 1ರಿಂದ 17ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗವನ್ನು ಮಾತ್ರ ಅಧ್ಯಯನ ಮಾಡಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 8 ವರ್ಸಸ್ 1 to 17. ರೋಮ 8 1ರಿಂದ 17ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಪವಿತ್ರಾತ್ಮನ 13 ಆಶೀರ್ವಾದಗಳನ್ನು ನಾವು ನೋಡಿಕೊಳ್ಬೋದು. 13 blessings of the Holy Spirit. ಹೌದು, ಪವಿತ್ರಾತ್ಮನಲ್ಲಿರುವ ಜೀವನ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಪೌಲನು ಮೊದಲನೇ ಅಧ್ಯಾಯದಲ್ಲಿ ಜನರು ದೇವರ ಬಗ್ಗೆ ತಿಳಿದಿದ್ದರೂ ಅದರ ಪ್ರಕಾರವಾಗಿ ಅವರು ನಡೀಲಿಲ್ಲ. 2ನೇ ಅಧ್ಯಾಯದಲ್ಲಿ ಯಹೂದ್ಯರಿಗೂ ಕೂಡ ಒಂದು ಮಾತನ್ನು ಎಚ್ಚರಿಕೆಯಾಗಿ ಹೇಳ್ತಾನೆ, ನೀವು ಇತರರಿಗೆ ನೀವು ಸಾರ್ತೀರಿ, ನೀವೇ ಯಾಕೆ ಸಾರ್ಕೋಬಾರ್ದು ನಿಮ್ಮನ್ನು ಅಂತ ಹೇಳ್ಬಿಟ್ಟು 3ನೇ ಅಧ್ಯಾಯದಲ್ಲಿ ಕನ್ಕ್ಲೂಷನ್ ಮಾಡಿಬಿಟ್ಟು ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ, ನೀತಿವಂತರು ಒಬ್ಬರೂ ಇಲ್ಲ, ದೇವರನ್ನು ಹುಡುಕುವವರು ಒಬ್ಬರೂ ಇಲ್ಲ ಎಂಬುದಾಗಿ 3ನೇ ಅಧ್ಯಾಯದಲ್ಲಿ ಘೋಷಣೆ ಮಾಡಿಬಿಟ್ಟು 4ನೇ ಅಧ್ಯಾಯದಲ್ಲಿ ಅಬ್ರಹಾಮನ ಜೀವನದ ಬಗ್ಗೆ ದೇವರು ಯಾವ ರೀತಿಯಾಗಿ ಅಬ್ರಹಾಮನನ್ನು ದೇವರು ಕೃತ್ಯಗಳಿಲ್ಲದೆ ನೀತಿವಂತರನ್ನಾಗಿ ನಿರ್ಣಯಿಸಿದರು ಅಂತ ಹೇಳಿಬಿಟ್ಟು 5ನೇ ಅಧ್ಯಾಯ ರೋಮ ಪತ್ರಿಕೆಯಲ್ಲಿ ನಾವು ಕ್ರಿಸ್ತನಲ್ಲಿ ಅಥವಾ ನಾವು ಪಾಪಿಗಳಾಗಿದ್ದಾಗಲೇ ಕ್ರಿಸ್ತನ ಮುಖಾಂತರವಾಗಿ, ಆತನ ಮರಣದ ಮುಖಾಂತರವಾಗಿ ನಮಗೆ ನೀತಿವಂತರೆಂಬ ನಿರ್ಣಯವಾಯಿತು ಎಂಬುದಾಗಿ ಹೇಳಿಬಿಟ್ಟು 6ನೇ ಅಧ್ಯಾಯದಲ್ಲಿ ಹೌದು ನಾವು ಪಾಪದ ಪಾಲಿಗೆ ಸತ್ತವರು ಎಂಬ ವಿಷಯ 6ನೇ ಅಧ್ಯಾಯದಲ್ಲಿ ಹೇಳಿಬಿಟ್ಟು 7ನೇ ಅಧ್ಯಾಯದಲ್ಲಿ ಪಾಪದ ಪಾಲಿಗೆ ಅಷ್ಟೇ ಅಲ್ಲ, ನಾವು ಧರ್ಮಶಾಸ್ತ್ರಕ್ಕೂ ಕೂಡ ಬಿಡುಗಡೆಯಾಗಿ ಇದ್ದೇವೆ ಎಂಬ ಮಾತನ್ನು ಹೇಳಿ 8ನೇ ಅಧ್ಯಾಯದಲ್ಲಿ ಹಾಗಾದರೆ ಈಗ ನಾವು ಫ್ರೀ ಆಗಿದ್ದೀವಲ್ಲ, ಆತ್ಮನಲ್ಲಿ ನಾವು ಬಾಳೋಣ, ಲೆಟ್ಸ್ ಲಿವ್ ಇನ್ ದ ಸ್ಪಿರಿಟ್ ಅಂತ ಹೇಳ್ಬಿಟ್ಟು ಆತ್ಮನ ಅಥವಾ ದೇವರಾತ್ಮನ ಅಥವಾ ಪವಿತ್ರಾತ್ಮನಲ್ಲಿರುವ 13 ಆಶೀರ್ವಾದಗಳನ್ನು ಹೇಳ್ತಿದ್ದಾನೆ. ಮೊದಲನೇ ಆಶೀರ್ವಾದ ಏನಂತ ಹೇಳಿದರೆ ರೋಮ 8:1, ಕ್ರಿಸ್ತ ಯೇಸುವಿನಲ್ಲಿದ್ದವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ, ದಂಡನಾ ತೀರ್ಪು ಇಲ್ಲವೇ ಇಲ್ಲ, ಜಡ್ಜ್ಮೆಂಟ್ ಇಲ್ಲ ಎಂಬಂಥದ್ದು ಮೊದಲನೇ ಆಶೀರ್ವಾದ. ಆತ್ಮನ ಆಶೀರ್ವಾದ ಮೊದಲನೇ ಆಶೀರ್ವಾದ. ಪವಿತ್ರ ಆತ್ಮನಲ್ಲಿರುವಂಥ ಆಶೀರ್ವಾದ ಏನಂತ ಹೇಳಿದರೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ದೇವರಾತ್ಮನೇ ನಮ್ಮಲ್ಲಿ ನಿವಾಸ ಮಾಡ್ತಾ ಇರೋದರಿಂದ ನಮಗೆ ಅಪರಾಧದ ನಿರ್ಣಯ, ಖಂಡನೆ, ತೀರ್ಪು ಇಲ್ಲ. ಕನ್ನಡದಲ್ಲಿ ಭಾಳ ಚೆನ್ನಾಗಿದೆ, ಅಪರಾಧ ನಿರ್ಣಯವು ಈಗ ಇರುವುದಿಲ್ಲ ಅಂತಿದೆ, ಇಲ್ಲವೇ ಇಲ್ಲ ಅಂತ ಕೂಡ ಹೇಳಲಾಗಿದೆ. ಸರಿ, ಮತ್ತು 2ನೇ ಆಶೀರ್ವಾದ, ಆತ್ಮನ 2ನೇ ಆಶೀರ್ವಾದ, 13 ಆಶೀರ್ವಾದಗಳಿದೆ. ಅದರಲ್ಲಿ ಮೊದಲನೇ ಆಶೀರ್ವಾದ ನ್ಯಾಯ ತೀರ್ಪಿಲ್ಲ ಅಥವಾ ದಂಡನಾ ತೀರ್ಪು ಇಲ್ಲ. 2ನೇ ಆಶೀರ್ವಾದ ಏನಂತ ಹೇಳಿದರೆ ನಮಗೆ ಬಿಡುಗಡೆ, ಲಿಬರ್ಟಿ. ಯಾವುದಾದ್ರು ಪವಿತ್ರಾತ್ಮನ ಜೀವದ ನಿಯಮವು ನಮ್ಮನ್ನು ಪಾಪ ಮತ್ತು ಮರಣದ ನಿಯಮದಿಂದ ಬಿಡುಗಡೆ ಮಾಡಿದೆ. ವಾವ್! ಹಾಗಾದರೆ ಇದು ನಿಜವಾಗಿ ಇದು ದೊಡ್ಡ ಆಶೀರ್ವಾದ ಅಲ್ವಾ? ಬಿಡುಗಡೆ, ಲಿಬರ್ಟಿ. 3ನೇ ಆಶೀರ್ವಾದ
ಏನಂತ ಹೇಳಿದ್ರೆ, ಧರ್ಮಶಾಸ್ತ್ರವು ಯಾವ ಕಾರ್ಯವನ್ನು ಮಾಡಲಾರದೇ ಇತ್ತು. ಹಾಗಾದರೆ ಧರ್ಮಶಾಸ್ತ್ರಕ್ಕೂ ಮಿತಿ, ದ ಲಾ ಹ್ಯಾಡ್ ಇಟ್ಸ್ ಲಿಮಿಟೇಷನ್. ಧರ್ಮಶಾಸ್ತ್ರವು ಆತ್ಮಿಕವಾದದ್ದು, ಧರ್ಮಶಾಸ್ತ್ರವು ಹೌದು, ಅದು ಒಳ್ಳೆಯದು, ಧರ್ಮಶಾಸ್ತ್ರವು ಪವಿತ್ರವಾದದ್ದು, ಪರಿಪೂರ್ಣವಾದದ್ದು. ಆದರೂ ಕೂಡ ಅದರಲ್ಲಿ ಮಿತಿ ಇತ್ತು. ಯಾವುದೋ ಒಂದು ಕೆಲಸವನ್ನು ಧರ್ಮಶಾಸ್ತ್ರವು ಮಾಡಲಾರದೇ ಇತ್ತಂತೆ. ರೋಮ 8ನೇ ಅಧ್ಯಾಯ 3ನೇ ವಚನ. ಆವಾಗ ದೇವರು ಯಾವುದು ಅದು ಮಾಡಲಿಲ್ಲವೋ ಅದನ್ನು ಕ್ರಿಸ್ತನ ಮೂಲಕ ದೇವರು ಅದನ್ನು ಮಾಡಿದ್ರಂತೆ. ವಾಟ್ ದ ಲಾ ಕುಡ್ ನಾಟ್ ಡೂ ವೈಲ್ ಇಟ್ ವಾಸ್ ವೀಕ್, ಗಾಡ್ ಡಿಡ್ ಇಟ್ ಇನ್ ಸೆಂಡಿಂಗ್ ದ ಸನ್ ಇನ್ ದ ಲೈಕ್ನೆಸ್ ಆಫ್ ಸಿನ್ಫುಲ್ ಫ್ಲೆಶ್. ಪಾಪಮಯವಾದ ನರಭಾವದಲ್ಲಿ ಅಥವಾ ಮಾಂಸಭಾವದಲ್ಲಿ ಮಗನನ್ನು ಕಳುಹಿಸಿ ಪಾಪಕ್ಕೆ ದಂಡನೆಯನ್ನು, ಎ ಕಂಡೆಮ್ಡ್ ಸಿನ್. ಹೌದು, ಪಾಪವನ್ನು ಆಕ್ಟಿವೇಟ್ ಮಾಡ್ತಿತ್ತು ಧರ್ಮಶಾಸ್ತ್ರ. ಆದರೆ ಪಾಪವನ್ನು ಅದು ಧರ್ಮಶಾಸ್ತ್ರವು ಕಂಡೆಮ್ ಮಾಡಲಿಕ್ಕೆ, ಅದನ್ನು ತೀರ್ಪು ಮಾಡಲಿಕ್ಕೆ ಆಗ್ತಿರಲಿಲ್ಲ. ಅದನ್ನು ಸಾಯಿಸಲಿಕ್ಕೆ, ಅದರ ಮೇಲೆ ಜಯ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಸರಿ, ಅದು ಮೂರನೇ ಒಂದು ಧರ್ಮಶಾಸ್ತ್ರವು ಮಾಡದಂಥದ್ದು ಕ್ರಿಸ್ತನು ಮಾಡಿದ ಅನ್ನುವಂಥದ್ದು ಮೂರನೇ ಆಶೀರ್ವಾದ. ಹೌದು, ಆತ್ಮನಲ್ಲಿನ ಮೂರನೇ ಆಶೀರ್ವಾದ. ಮೊದಲನೇ ಆಶೀರ್ವಾದ ನ್ಯಾಯ ತೀರ್ಪಿಲ್ಲ ಅಥವಾ ಖಂಡನೆ ಇಲ್ಲ, ದಂಡನಾ ತೀರ್ಪಿಲ್ಲ. ಎರಡನೇ ಆಶೀರ್ವಾದ ಬಿಡುಗಡೆ. ಮೂರನೇ ಆಶೀರ್ವಾದ ಧರ್ಮಶಾಸ್ತ್ರ ಮಾಡದಂಥದ್ದನ್ನು ದೇವರು ಮಾಡಿಬಿಟ್ರು ಯೇಸು ಸ್ವಾಮಿ ಮುಖಾಂತರವಾಗಿ. ನಾಲ್ಕನೇ ಆಶೀರ್ವಾದ ಏನಂತ ಹೇಳಿದ್ರೆ 4ನೇ ವಚನದಲ್ಲಿದೆ. ರೋಮ 8ನೇ ಅಧ್ಯಾಯ 4ನೇ ವಚನದಲ್ಲಿ ಹೀಗೆ, ನಾವು ಮಾಂಸಭಾವದವರಾಗಿ ನಡೆಯದೆ ಪವಿತ್ರಾತ್ಮನಿಗನುಸಾರವಾಗಿ ನಡೆಯುವ ನಮ್ಮಲ್ಲಿ ಧರ್ಮಶಾಸ್ತ್ರದ ಅಗತ್ಯವು ನೆರವೇರುವುದಕ್ಕೆ ಆಸ್ಪದವಾಯಿತು. ದ ರಿಕ್ವೈರ್ಮೆಂಟ್ ಆಫ್ ದ ಲಾ ವಾಸ್ ಫುಲ್ಫಿಲ್ಡ್ ಇನ್ ಅಸ್. ನಮ್ಮಲ್ಲಿ ಧರ್ಮಶಾಸ್ತ್ರದ ಒಂದು ಅಗತ್ಯ ಏನಿತ್ತು, ನೀತಿವಂತರನ್ನಾಗಿ ಮಾಡುವಂಥ ಒಂದು ಅಗತ್ಯ, ಅದು ಕ್ರಿಸ್ತನು ಮಾಡಿ ಆಯಿತು. ತಾನು 2 ಕೊರಿಂಥ 5:21 ಪ್ರಕಾರವಾಗಿ ತಾನು ನೀತಿವಂತನಾದ ನೀತಿವಂತನಾದ ಯೇಸು ಸ್ವಾಮಿ ಪಾಪ ಸ್ವರೂಪಿಯಾಗಿ ಪಾಪಿಗಳಾದ ನಮ್ಮನ್ನು, ಪಾಪಿಯಾದ ನನ್ನನ್ನು ನೀತಿ ಸ್ವರೂಪಿಗಳನ್ನಾಗಿ ಮಾಡುವಂಥದ್ದು ಇದು ಧರ್ಮಶಾಸ್ತ್ರ ನೆರವೇರಿಸುವುದಕ್ಕೆ ಆಸ್ಪದವಾಯಿತು. 5ನೇದಾಗಿ ರೋಮ 8:1-17 ವಚನಗಳಲ್ಲಿ ನಾವು ನೋಡಿಕೊಳ್ತಾ ಇರುವಂಥ ವಿಷಯ ಏನಂತ ಹೇಳಿದ್ರೆ, ಆ ಪವಿತ್ರಾತ್ಮನ 13 ಆಶೀರ್ವಾದಗಳು, 13 blessings of life in the Spirit, life in the Holy Spirit. 5ನೇದಾಗಿ ನಾವು ನೋಡುವಾಗ 6ನೇ ವಚನ, ರೋಮ 8ನೇ ಅಧ್ಯಾಯ 6ನೇ ವಚನದಲ್ಲಿ ಪವಿತ್ರಾತ್ಮನ ಒಂದು 5ನೇ ಆಶೀರ್ವಾದ ಏನಂತ ಹೇಳಿದರೆ 6ನೇ ವಚನದಲ್ಲಿದೆ. ರೋಮ 8:6. 5ನೇ ಆಶೀರ್ವಾದ ಬಂದು ಜೀವ, ಆತ್ಮಿಕ ಜೀವ, ಸ್ಪಿರಿಚುವಲ್ ಲೈಫ್. ಆತ್ಮಿಕ ಜೀವನವನ್ನು ಜೀವಿಸಲಿಕ್ಕೆ ಆತ್ಮಿಕ ಜೀವನ ಎಂಬ ಬೀಜವನ್ನು ಪವಿತ್ರಾತ್ಮನು ನಮ್ಮಲ್ಲಿ ಇರಿಸುವಾತನಾಗಿದ್ದಾನೆ. ದ ಹೋಲಿ ಸ್ಪಿರಿಟ್ ಪ್ಲಾಂಟ್ಸ್ ದ ಸೀಡ್ ಆಫ್ ಗಾಡ್ಸ್ ಲೈಫ್ ಇನ್ ಅಸ್ ಸೊ ದಟ್ ವಿ ಕ್ಯಾನ್ ಲಿವ್ ಎ ಗಾಡ್ಲಿ ಆರ್ ಲೈಫ್ ಇನ್ ಕ್ರೈಸ್ಟ್ ಆರ್ ಸ್ಪಿರಿಟ್ ಫಿಲ್ಡ್ ಲೈಫ್. ಆತ್ಮಭರಿತ ಜೀವನ, ಆತ್ಮನಲ್ಲಿನ ಜೀವನ. 5ನೇ ಆಶೀರ್ವಾದ ಜೀವ, ಲೈಫ್. 6ನೇ ಆಶೀರ್ವಾದ ಕೂಡ ಅದೇ ವಚನದಲ್ಲಿದೆ. ರೋಮ 8:6 ಅದೇನೆಂದರೆ ಸಮಾಧಾನ. ಹೌದು, ಆತ್ಮನಲ್ಲಿ
ಆತ್ಮನಲ್ಲಿನ ಜೀವನ ಅಥವಾ ಲೈಫ್ ಇನ್ ಸ್ಪಿರಿಟ್ ಲೀಡ್ಸ್ ಅಸ್ ಟು ಲೈಫ್ ಆಫ್ ಪೀಸ್. ಸಮಸ್ಯೆಗಳಿರ್ಬೋದು, ಹೋರಾಟಗಳಿರ್ಬೋದು, ಚಿಂತೆ, ದುಃಖ, ಕೊರತೆಗಳಿರಬಹುದು ತಾತ್ಕಾಲಿಕವಾಗಿ, ಆದರೆ ಸಮಾಧಾನ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಸಮುದ್ರವು ಅಲ್ಲಕಲ್ಲೋಲವಾಗಿದ್ದಾಗ ಆತನ ದೋಣಿಯಲ್ಲಿ ಸಮಾಧಾನವಾಗಿ ಪ್ರಶಾಂತವಾಗಿ ನಿದ್ರೆ ಮಾಡ್ತಾಯಿದ್ರು. ಶಿಷ್ಯರು ಟೆನ್ಷನ್ ಆಗಿಬಿಟ್ಟಿದ್ರು. ಆ ರೀತಿಯಾಗಿ ಸಮಾಧಾನವನ್ನು ನಮಗೆ ಕೊಡುವಂಥದ್ದು ಆತ್ಮನಲ್ಲಿನ ಜೀವನದ 6ನೇ ಆಶೀರ್ವಾದ. 7ನೇದಾಗಿ ನೀತಿ, ರೈಚಸ್ನೆಸ್. ಯಾಕಂದರೆ ರೋಮ 8ನೇ ಅಧ್ಯಾಯ 10ನೇ ವಚನದಲ್ಲಿ ಕ್ರಿಸ್ತನು ನಿಮ್ಮಲ್ಲಿ ಇರುವುದಾದರೆ ನಿಮ್ಮ ಶರೀರವು ಪಾಪದ ನಿಮಿತ್ತ ಸತ್ತಿದ್ರೂ ನಿಮ್ಮ ಆತ್ಮವು ನೀತಿಯ ನಿಮಿತ್ತ ಜೀವಿಸ್ತದೆ. ನೀತಿಯ ನಿಮಿತ್ತ. ನೀತಿ ಅಂತ ಹೇಳಿದ ಮೇಲೆ ನೀತಿವಂತರು ಒಬ್ಬರೂ ಇಲ್ಲ. ರೋಮ 3:10-20 ಇರುವಂಥ ವಾಕ್ಯಗಳಲ್ಲಿ ನೋಡುವಾಗ 23ನೇ ವಚನದವರೆಗೆ ಹೇಳುವಂಥ ಮಾತಿನಲ್ಲಿ ಪೌಲನು ಅದನ್ನು ಬಿಲ್ಡಪ್ ಮಾಡಿಕೊಂಡು ದೇವರನ್ನು ಹುಡುಕುವವರೊಬ್ಬರೂ ಇಲ್ಲ, ದೇವರಿಗೆ ಭಯಪಡುವವರೊಬ್ಬರೂ ಇಲ್ಲ, ಆ ರೀತಿಯಾಗೆಲ್ಲ ಹೇಳಿಬಿಟ್ಟು ಅನಂತರ ಪೌಲನು ಹೇಳುವಂಥ ಒಂದು ಮಾತು ಏನಂತ ಹೇಳಿದರೆ ನೀತಿಯನ್ನು ದೇವರು ಕೊಡ್ತಾರಂತ ರೋಮ 5:1. ಈಗ ನೀತಿ ಅಂತ ಹೇಳಿದ ಮೇಲೆ ನಾನು ಒಂದು ಮಾತು ಹೇಳಬೇಕು. ಅದೇನಂತ ಹೇಳಿದ್ರೆ ನೀತಿವಂತರು ಒಬ್ಬರೂ ಇಲ್ಲ ಅಂತ ಹೇಳಿಬಿಟ್ಟು ರೋಮ 3 ಹೇಳಿದ ಅದೇ ಪೌಲನು ರೋಮ 5:1-2 ಆದುದರಿಂದ ನಾವು ಕ್ರಿಸ್ತನ ಮುಖಾಂತರ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದರಿಂದ ನಾವು ನೀತಿವಂತರಾದ ಕಾರಣ, ಹಾಗಾದರೆ ನೀತಿವಂತರಾದೆವು. ಹೇಗಾದೆವು ಅಂತ ಹೇಳುವಾಗ ನಮ್ಮ ಪಾಪವನ್ನು ದೇವರು ಅಥವಾ ಕ್ರಿಸ್ತನು, ನಮ್ಮ ಕರ್ತನಾದ ಯೇಸು ಸ್ವಾಮಿ ನನ್ನ ಪಾಪಗಳನ್ನು ತಾನು ತೆಗೆದುಕೊಂಡು ನನ್ನ ಪಾಪದ ನಿಮಿತ್ತ ಆತನು ಪಾಪ ಸ್ವರೂಪಿಯಾಗಿ ನಮ್ಮೆಲ್ಲರ ಪಾಪಗಳ ನಿಮಿತ್ತವಾಗಿ ಯೇಸು ಸ್ವಾಮಿ ಪಾಪ ಸ್ವರೂಪಿಯಾಗಿ ತನ್ನ ನೀತಿಯನ್ನು ನಮಗೆ ಕೊಡುವುದರಿಂದ ಆ ನೀತಿಯ ನಿಮಿತ್ತ ನಾವು ಜೀವಿಸ್ತೇವೆ. ಈ ನೀತಿ ಅನ್ನುವಂಥದ್ದು ಆತ್ಮನಲ್ಲಿನ ಜೀವನಕ್ಕೆ ಇರುವಂಥ ಲಭ್ಯವಾಗುವಂಥ 7ನೇ ಆಶೀರ್ವಾದ. 7th blessing of the Holy Spirit is righteousness to live. 8ನೇದಾಗಿ 13ನೇ ವಚನದಲ್ಲಿ ಪೌಲನು ಒಂದು ಮಾತು ಹೇಳುವಂಥದ್ದನ್ನು ಗಮನಿಸ್ತಕ್ಕದ್ದು ಏನಂದರೆ, ನೀವು ಮಾಂಸದವರಾಗಿ ಜೀವಿಸಿದರೆ ಸಾಯುವಿರಿ, ಆದರೆ ಪವಿತ್ರಾತ್ಮನಿಂದ ದೈಹಿಕ ದುರಭ್ಯಾಸಗಳನ್ನು ಸಾಯಿಸಿದರೆ ಹಾಗಾದರೆ ಇಟ್ಸ್ ಪಾಸಿಬಲ್ ಟು ಕಿಲ್ ದ ಡೀಡ್ಸ್ ಆಫ್ ದ ಫ್ಲೆಶ್. ಮಾಂಸದಿಂದ ಬರುವಂಥ ಆಶೆಗಳು, ದುರಾಶೆಗಳು, ದುರಿಚ್ಛೆಗಳು, ಇವುಗಳನ್ನು ಪವಿತ್ರಾತ್ಮನಿಂದ ಮರಣಕ್ಕೆ ಒಪ್ಪಿಸುವಾಗ ಏನಾಗ್ತದೆ? ನೀವು ಬದುಕುವಿರಿ. ರೋಮ 8:13ನೇ ವಚನದಲ್ಲಿ ಆ ಮಾತನ್ನು ನಾವು ನೋಡ್ತೀವಿ. ಹಾಗಾದರೆ ಪವಿತ್ರಾತ್ಮನಿಂದ ನಮಗೆ ಲಭ್ಯವಾಗುವಂಥ 8ನೇ ಆಶೀರ್ವಾದ ಏನಂತ ಹೇಳಿಬಿಟ್ಟು ನೋಡುವಾಗ ದೇವರಿಗಾಗಿ ಬದುಕುವುದು, ಲಿವಿಂಗ್ ಫಾರ್ ಗಾಡ್, ಅಥವಾ ತಂದೆ ಮಗ ಪವಿತ್ರಾತ್ಮನಿಗಾಗಿ ಜೀವಿಸುವಂಥದ್ದು, ದೇವರಿಗಾಗಿ ಬಾಳುವಂಥದ್ದು. 9ನೇದಾಗಿ ಅಂದ ಹಾಗೆ ರೋಮ 8:1-17 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ನಾವು ಪವಿತ್ರಾತ್ಮನ 13 ಆಶೀರ್ವಾದಗಳನ್ನು ನೋಡಿಕೊಳ್ತಾ ಇದ್ದೇವೆ. ಅದರಲ್ಲಿ 9ನೇ ಆಶೀರ್ವಾದಕ್ಕೆ ಬಂದಿದ್ದೇವೆ. ಈಗ ರೋಮ 8:14ನೇ ವಚನ ಈ ರೀತಿಯಾಗಿದೆ. ಅದನ್ನು ನಿಮಗಾಗಿ ಓದ್ತೇನೆ.
ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳಾಗಿರುತ್ತಾರೆ. ವಾವ್! ಹಾಗಾದರೆ 9ನೇ ಆಶೀರ್ವಾದ ದೇವರ ಮಕ್ಕಳಾಗುವ ಆಶೀರ್ವಾದ. ಹೌದು, ಯೋಹಾನ 1:12 ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಯೇಸು ಸ್ವಾಮಿಯನ್ನು ತ್ರಯೇಕತ್ವದ ಎರಡನೇ ವ್ಯಕ್ತಿಯನ್ನು ಯೇಸು ಕರ್ತನನ್ನು ಅಂಗೀಕರಿಸಿರೋ ಅಂಥವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಾಯಿತು. ಆದರೆ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಂಡು ಸಾಕ್ತಾರೋ ಅಂಥವರು ಪರಿಪಕ್ವವಾದಂಥ ಬೆಳೆಯುವಂಥ ದೇವರ ಮಕ್ಕಳಾಗಿರ್ತಾರೆ. ಅಲ್ಲಿ ಶಿಶುವಾಗಿರ್ತಾರೆ, ಇಲ್ಲಿ ಶಿಷ್ಯರಾಗಿರ್ತಾರೆ. ಕ್ರಿಸ್ತನನ್ನು ಅಂಗೀಕರಿಸುವಾಗ ಯೋಹಾನ 1:12 ಶಿಶುವಾಗಿ, ಅವರು ಮಾಂಸದಿಂದ ಹುಟ್ಟಿದವರಲ್ಲ, ಪುರುಷ ಸಂಕಲ್ಪದಿಂದ ಹುಟ್ಟಿದವರಲ್ಲ, ಅವರು ದೇವರಿಂದಲೇ ಹುಟ್ಟಿದವರಾಗಿರ್ತಾರೆ, ಶಿಶುಗಳು. ಆದರೆ ರೋಮ 8:14 ದೇವರಾತ್ಮನಿಂದ ಅಂಥವರು ನಡೆಸುವಿಕೆಯನ್ನು ಹೊಂದಿದಾಗ ಅವರು ಏನಾಗ್ತಾರೆ? ದೇವರ ಮಕ್ಕಳಾಗಿ ಪರಿಪಕ್ವತೆಗೆ ಬಂದವರಾಗ್ತಾರೆ. 10ನೇ ಆಶೀರ್ವಾದ ಆತ್ಮದಲ್ಲಿನ ದೇವರಾತ್ಮನಿಂದ ಆಗುವಂಥ ಆಶೀರ್ವಾದ. 10ನೇ ಆಶೀರ್ವಾದ ಏನಂತ ಹೇಳಿದರೆ ಪುತ್ರ ಸ್ವೀಕಾರ ಅಥವಾ ದತ್ತು ತೆಗೆದುಕೊಳ್ಳುವಂಥ ಒಂದು ಅನುಭವ. ರೋಮ 8:15 ನೋಡುವಾಗ ನೀವು ಪುನಃ ಭಯಕ್ಕೆ ದಾಸರನ್ನಾಗಿ ಮಾಡುವ ಆತ್ಮವನ್ನು ನೀವು ಹೊಂದದೆ ಪುತ್ರರ ಆತ್ಮವನ್ನು ಹೊಂದಿದವರಾಗಿದ್ದೀವಿ. ಪುತ್ರರ ಆತ್ಮ, ಸ್ಪಿರಿಟ್ ಆಫ್ ಅಡಾಪ್ಷನ್. ದೇವರು ನಮ್ಮನ್ನು ತನ್ನ ಪುತ್ರರಾಗಿ ದತ್ತು ತೆಗೆದುಕೊಂಡು ಆ ಪುತ್ರರ ಆತ್ಮವನ್ನು ನಮಗೆ ಕೊಟ್ಟಿರುವಾಗ ಅಪ್ಪ, ತಂದೆಯೇ ಎಂಬುದಾಗಿ ಕರೆಯುತ್ತೇವೆ. ಹಾಗಾದರೆ ಪುತ್ರರ ಆತ್ಮ ಬಂದು ಪವಿತ್ರಾತ್ಮನ 10ನೇ ಆಶೀರ್ವಾದ. 11ನೇ ಆಶೀರ್ವಾದ ಸಾಕ್ಷಿ. ರೋಮ 8:16 ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ದೇವರ ಆತ್ಮನೇ ನಮ್ಮ ಆತ್ಮದೊಂದಿಗೆ, ದೇವರ ಆತ್ಮನು ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಕೊಡ್ತಾನೆ. ಸೊ ವಿಟ್ನೆಸ್, ಅದು 11ನೇ ಆಶೀರ್ವಾದ. 12ನೇ ಆಶೀರ್ವಾದ ಭಾಳ ದೊಡ್ಡ ಆಶೀರ್ವಾದ. ಅದೇನಂತೇಳಿದರೆ ನಾವು ಈಗ ದೇವರ ಮಕ್ಕಳಾಗಿರೋದಾದರೆ ಬಾಧ್ಯರಾಗಿರ್ತೇವೆ. ಇನ್ಹೆರಿಟನ್ಸ್, ದೊಡ್ಡ ಆಸ್ತಿವಂತರಾಗಿರ್ತೇವೆ, ಪಿತ್ರಾರ್ಜಿತ ಸ್ವತ್ತನ್ನು ಹೊಂದಿದವರಾಗಿರ್ತೇವೆ. ಇದು 12ನೇ ಆಶೀರ್ವಾದ ದೇವರಾತ್ಮನಿಂದ ನಮಗೆ ಲಭ್ಯವಾಗಿರುವುದು. ಕೊನೆಯದಾಗಿ ಇನ್ನೊಂದು ಆಶೀರ್ವಾದ ಕೂಡ ಇದೆ. ದೇವರಾತ್ಮನಿಂದ ನಮಗೆ ಲಭ್ಯವಾಗುವಂಥ 13ನೇ ಆಶೀರ್ವಾದ ಏನೆಂಬುದಾಗಿ ನಾನು ನಿಮಗಾಗಿ ಓದ್ತೇನೆ. ಅದು 17ನೇ ವಚನದ 2ನೇ ಭಾಗದಲ್ಲಿದೆ. ರೋಮ 8:17 2ನೇ ಭಾಗ. ನಾವು ಕ್ರಿಸ್ತನ ಶ್ರಮೆಗಳಲ್ಲಿ ನಿಜವಾಗಿಯೂ ಪಾಲುಗಾರರಾಗಿದ್ದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಹಾಗಾದರೆ ಕ್ರಿಸ್ತನ ಮಹಿಮೆಯಲ್ಲಿ ಪಾಲುಗಾರರಾಗುವಂಥ ಆಶೀರ್ವಾದ 13ನೇ ಆಶೀರ್ವಾದ. ಇದು ದೇವರಾತ್ಮನ ಸಹಾಯದಿಂದ ನಾವು ಶಿಲುಬೆ ಹೊತ್ತು ಸಂಕಟದಲ್ಲಿ ಶ್ರಮೆಗಳಲ್ಲಿ ಪಾಲಾಗುವುದರಿಂದ ಲಭ್ಯವಾಗುವ ಆಶೀರ್ವಾದ ಕ್ರಿಸ್ತನ ಮಹಿಮೆ. ರೋಮಾಪತ್ರಿಕೆ 8ನೇ ಅಧ್ಯಾಯ 1-17 ಇರತಕ್ಕಂಥ ವಾಕ್ಯ ಭಾಗದಿಂದ ಪವಿತ್ರಾತ್ಮನ 13 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.